ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ 34 ಚೆಸ್ಟ್ ಮೆಜರ್ಮೆಂಟ್ ಇರುವ ಬ್ಲೌಸ್ನ ನಾವು ಯಾವ ಥರ ಕಟಿಂಗ್ ಮಾಡಬೇಕು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ 90% 34 ಚೆಸ್ಟ್ ಮೆಜರ್ಮೆಂಟ್ ಐತಿ ಅಂತಂದ್ರೆ ಇದೇ ಮೆಥಡ್ ಬರ್ತಾವು, ಇವೇ ಅಳತೆಗಳು ಬರ್ತಾವು. ಹಂಗಾಗಿ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ, ಕೊನೆ ತನಕ ನೋಡ್ರಿ. ಇದರ ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ 32 ಮತ್ತೆ 30 ಮತ್ತೆ 28 ಇವು 3 ಚೆಸ್ಟ್ ಮೆಜರ್ಮೆಂಟ್ ಇರುವಂತಹ ಬ್ಲೌಸ್ನ ನಾವು ಯಾವ ಥರ ಕಟಿಂಗ್ ಮಾಡಬೇಕು ಅಂತ ಹೇಳಿ ಹಾಕಿದ್ದೀನಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಫಸ್ಟ್ ಅವನ್ನ ನೋಡ್ಕೊರಿ, ನೋಡಿಂದ ಈ ಬ್ಲೌಸ್ ಕಟಿಂಗ್ನ ನೋಡ್ರಿ. ಫಸ್ಟ್ ನೋಡ್ರಿ, ಇಲ್ಲಿ ಫೋಲ್ಡಿಂಗ್ ಇರುವಂತ ನಾನು ಪೇಪರ್ನ ತೊಗೊಂಡಿದ್ದೀನಿ. ಫಸ್ಟ್ ಇವಾಗ 34 ಚೆಸ್ಟ್ ಮೆಜರ್ಮೆಂಟ್ ಐತಿ ಅಂತಂದ್ರೆ ನಾವು ಅದನ್ನ 4 ಭಾಗ ಮಾಡ್ಕೋಬೇಕು. ನೋಡ್ರಿ, 2 ಭಾಗ ಮಾಡಿದ್ರೆ ಎಷ್ಟಾಗುತ್ತಾ? 17 ಇಂಚ್ ಆಗುತ್ತಾ. 17ಅನ್ನ ಮತ್ತೆ 2 ಭಾಗ ಮಾಡ್ರಿ. ಎಷ್ಟು ಬರುತ್ತೆ ನಮ್ಗೆ? 8.5 ಇಂಚ್ ರೆಡಿ ಇರೋದು. ಏನಾದ್ರೂ ನಮ್ಗೆ ಚೆಸ್ಟ್ ಮೆಜರ್ಮೆಂಟ್ ಐತಿ ಅಂತಂದ್ರೆ ಅದು ನಮ್ಗೆ ಟೋಟಲ್ ಆಗಿ ಎದೆ ಸುತ್ತಳತೆ ಎಷ್ಟಾಗುತ್ತೆ ಅಂತಂದ್ರೆ 34 ಇಂಚು ಎದೆ ಸುತ್ತಳತೆ ಆಗುತ್ತೆ. ಬರ್ರಿ, ಇಲ್ಲಿಂದ ಫಸ್ಟ್ 8.5ಗೆ ಮಾರ್ಕ್ ಮಾಡ್ರಿ. ನೆಕ್ಸ್ಟ್ ಈ ಮಾರ್ಕಿಂದ ಸ್ಟಿಚಿಂಗಿಗೆ 2 ಇಂಚು ಎಕ್ಸ್ಟ್ರಾ ತಗೋರಿ. ಬಟ್ಟೆ ಮೇಲಾದ್ರೂ ಅಷ್ಟೇ, ನೀವು ಇದೇ ಥರನೇ ಫಾಲೋ ಮಾಡ್ರಿ. ನೆಕ್ಸ್ಟ್ ಇವಾಗ ಬ್ಲೌಸಿನ ಉದ್ದ ಎಷ್ಟು ಇರುತ್ತೋ ಅದಕ್ಕಿಂತ ನಾವು 1 ಇಂಚು ಎಕ್ಸ್ಟ್ರಾ ತಗೋಬೇಕು. ಬ್ಲೌಸಿನ ಉದ್ದ ರೆಡಿ ಇರೋದು ಎಷ್ಟೈತಿ? 13 ಇಂಚ್ ಐತಿ. 1 ಇಂಚು ಎಕ್ಸ್ಟ್ರಾ ತಗೋಬೇಕು. 14 ಇಂಚ್ ಈಗ ಟೋಟಲ್ ಆಗಿ ಬ್ಲೌಸಿನ ಉದ್ದನ ಮಾರ್ಕ್ ಮಾಡ್ಕೋಬೇಕು. ಯಾವಾಗ್ಲೂ ನೋಡ್ರಿ, ಇಲ್ಲಿ ಬಟ್ಟೆ ಲಾಸ್ಟ್ ಅಲ್ಲಿ ಕರೆಕ್ಟ್ ಆಗೈತೆ ಅಂದ್ರೆ ಬಿಡ್ರಿ, ಇಲ್ಲ ಅಂತಂದ್ರೆ ಇಲ್ಲೊಂದು ಫಸ್ಟ್ ಒಂದು ಲೈನ್ ಹಾಕೋರಿ. ಲೈನ್ ಹಾಕೊಂಡು ಅದ್ರ ಮೇಲ್ಗಡೆಯಿಂದ ನೀವು ಅಳತೆನ ತಗೋಬೇಕು ಬ್ಲೌಸಿನ ಉದ್ದದ್ದು. ನೆಕ್ಸ್ಟ್ ನೋಡ್ರಿ, ಭುಜ ಎಷ್ಟು ತಗೋಬೇಕು ಅಂತಂದ್ರ 34ಕ್ಕೂ ನಾವು 5 ಇಂಚು ಭುಜ ರೆಡಿ ಇರೋದು ತಗೊಂಡ್ರೆ ಕರೆಕ್ಟ್ ಆಗಿ ಬರುತ್ತೆ. ನೆಕ್ಸ್ಟ್ ಇಲ್ಲಿಂದ ಆರ್ಮೋಲ್ ಉದ್ದ ತಗೋರಿ. ಆರ್ಮೋಲ್ ಉದ್ದನು 5 ಇಂಚೆ ತಗೋರಿ. ಭುಜ ನಾವು ಎಷ್ಟು ತಗೊಂಡಿರ್ತೀವಿ ಅಷ್ಟೇನೆ ನಾವು ಆರ್ಮೋಲ್ನ ತಗೋಬೇಕು. ನೆಕ್ಸ್ಟ್ ಇವಾಗ ನಾವು ಆರ್ಮೋಲ್ ಶೇಪ್ ತೆಗೆದಕ್ಕೆ ಈ ಕಾರ್ನರ್ ಇಂದ ಹಿಡಿದು 1.5 ಇಂಚ್ಗೆ ಬ್ಯಾಕ್ ಸೈಡ್ ಮಾರ್ಕ್ ಮಾಡ್ಕೊರಿ. ನೆಕ್ಸ್ಟ್ ಇಲ್ಲಿ ನಾವು ನೆಕ್ ವಿಡ್ತ್ನ 2 ಇಂಚು ತಗೋಬೇಕು. ಇಲ್ಲಿ ನಾವು ನೆಕ್ ವಿಡ್ತ್ 2 ಇಂಚ್ ತಗೊಂಡ್ವಿ ಅಂತಂದ್ರ ಇಲ್ಲಿ ನಮ್ಗ 3 ಇಂಚು ಭುಜ ಇರ್ತೈತಿ. ಆಲ್ಮೋಸ್ಟ್ ನಾವು ಅಳತೆ ಬ್ಲೌಸ್ ಅಲ್ಲಿ ಅಳತೆ ನೋಡಿದಾಗ 2.5 ಇಂಚು ರೆಡಿ ಇರೋದು ಭುಜ ಇರುತ್ತೆ. ನಾವು ಅದಕ್ಕೆ ಅರ್ಧ ಇಂಚು ಎಕ್ಸ್ಟ್ರಾ ಆಡ್ ಮಾಡ್ಕೊಂಡು ಇಲ್ಲಿ 3 ಇಂಚ್ನ ತಗೊಂತೀವಿ. ನೆಕ್ಸ್ಟ್ ನೆಕ್ ಉದ್ದ ತಗೋರಿ. ನೆಕ್ ಉದ್ದ ಅಳತೆ ಬ್ಲೌಸ್ ಅಲ್ಲಿ ಎಷ್ಟು ಇರುತ್ತೆ ನೋಡ್ರಿ ಅಷ್ಟು ತಗೋರಿ. ನಾ ಇಲ್ಲಿ ಅಂದಾಜಾಗಿ 10 ಇಂಚಿನ ತಗೊಳಕತ್ತೀನಿ. ನೆಕ್ಸ್ಟ್ ಇಲ್ಲಿ ನೆಕ್ ವಿಡ್ತ್ 2.5 ತಗೋರಿ. ನೆಕ್ಸ್ಟ್ ಇವಾಗ ಬ್ಯಾಕ್ ಸೈಡ್ ಟಕ್ಸ್ ಪಾಯಿಂಟ್ ಇಲ್ಲಿಂದ ನೋಡ್ರಿ ರೆಡಿ ಇರೋ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿರುತ್ತೆ ಅಲ್ಲಿಗೆ ಈ ತರ ಟೇಪ್ ಇಟ್ಟು ಇದನ್ನ ಫೋಲ್ಡ್ ಮಾಡ್ರಿ. ಫೋಲ್ಡ್ ಮಾಡಿದ್ರ ಕರೆಕ್ಟ್ ಆಗಿ ನಾವು ಎಲ್ಲಿಂದ ತಗೊಂಡಿರ್ತೀವಿ ಚೆಸ್ಟ್ ಮೆಜರ್ಮೆಂಟ್ ಅಲ್ಲಿಗೆ ನಾವು ಈ ತರ ಟೇಪ್ ನ ಫೋಲ್ಡ್ ಮಾಡ್ಬೇಕು. ಫೋಲ್ಡ್ ಮಾಡಿ ಇಲ್ಲೊಂದು ಮಾರ್ಕ್ ಹಾಕೋರಿ. ಇಲ್ಲಿಂದ ಈ ಸೈಡ್ ಅರ್ಧ ಇಂಚು ಮತ್ತೆ ಈ ಸೈಡ್ ಅರ್ಧ ಇಂಚು, ಎರಡು ಸೈಡ್ ಅರ್ಧ ಇಂಚು ಮಾರ್ಕ್ ಮಾಡ್ಕೋರಿ. ಈ ಟಕ್ಸ್ ಪಾಯಿಂಟ್ ನ 4 ಇಂಚು ಉದ್ದ ತಗೋರಿ.
ನೋಡ್ರಿ ನಮ್ಗ ಬ್ಯಾಕ್ ಪಾರ್ಟಿಗೆ ಇಷ್ಟು ಮೆಜರ್ಮೆಂಟ್ ಬರ್ತಾವು. ಇಷ್ಟು ಮೆಜರ್ಮೆಂಟ್ ನಾವು ಡೈಗ್ರಾಮ್ ಹಾಕಿದ್ವಿ ಅಂತಂದ್ರ ಬ್ಯಾಕ್ ಪಾರ್ಟ್ ನಮ್ಗ ಕರೆಕ್ಟ್ ಆಗಿ ಬರ್ತೈತಿ. ನೆಕ್ಸ್ಟ್ ಇವಾಗ ಇದನ್ನ ಕಟಿಂಗ್ ಮಾಡ್ಕೋರಿ. ನೆಕ್ಸ್ಟ್ ಇವಾಗ ಫ್ರಂಟ್ ಪಾರ್ಟ್ ನ ಕಟಿಂಗ್ ಮಾಡ್ಕೋರಿ. ನೋಡ್ರಿ ಫ್ರಂಟ್ ಪಾರ್ಟ್ ಗೆ ಇಲ್ಲಿ ಒಂದ್ ಅರ್ಧ ಇಂಚು ಮುಂದ್ಗಡೆ ಬಟ್ಟೆ ಬಿಡ್ರಿ. ಹುಕ್ ಪಟ್ಟಿ ಮತ್ತೆ ಕಾಜಾ ಪಟ್ಟಿ ಮಾಡ್ಕೋತೀವಲ್ಲ ಅದಕ್ ಬಿಡ್ರಿ. ಯಾಕಂದ್ರ ಚಿಕ್ಕದ ಚೆಸ್ಟ್ ಮೆಜರ್ಮೆಂಟ್ ಇತ್ತು ಅಂತಂದ್ರ ಇಲ್ಲಿ ನಾವು ಒಂದ್ ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಳ್ಳೋದೇನೆ ನಾವು ಸ್ಟಿಚ್ ಮಾಡಿದ್ರ ನಡಿತೈತೆ, ಅಲ್ಲಿ ಅಡ್ಜಸ್ಟ್ ಆಗ್ತೈತಿ. ಬಟ್ ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿ ಇದಾವು ಅಂತಂದ್ರ ನಾವ್ ಏನ್ ಮಾಡ್ಬೇಕು, ಇಲ್ಲಿ ಒಂದ್ ಅರ್ಧ ಇಂಚ್ ನಾವ್ ಎಕ್ಸ್ಟ್ರಾನೇ ಬಿಡ್ಬೇಕು. ಇಲ್ಲ ಅಂತಂದ್ರ ನೆಕ್ ಹತ್ರ ನಮ್ಗೆ ಏನಾಗುತ್ತ ಮುಂದ್ಗಡೆ ಗ್ಯಾಪ್ ಬರ್ತೈತಿ. ಕೆಲವೊಬ್ರು ಕಮೆಂಟ್ ಮಾಡಿದ್ರಿ ಮುಂದ್ಗಡೆ ಯಾಕೆ ಗ್ಯಾಪ್ ಬರುತ್ತೆ ಬ್ಲೌಸ್ ಸ್ಟಿಚ್ ಮಾಡಿದಾಗ ಅಂತೇಳಿ. ನಾನೊಂದ್ ಸಪರೇಟ್ ಆಗಿ ವಿಡಿಯೋನ ಮಾಡಿದೀನಿ. ಮುಂದ್ಗಡೆ ನಾವು ಮುಂಭಾಗಕ್ಕೆ ಗ್ಯಾಪ್ ಬರದೇ ಇರೋ ತರ ನಾವ್ ಯಾವ ತರ ಕಟಿಂಗ್ ಮಾಡ್ಬೇಕು ಅಂತೇಳಿ ಒಂದ್ಸಾರಿ ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ, ಚೆಕ್ ಮಾಡ್ಕೊರಿ. ಇಲ್ಲಿ ನೋಡ್ರಿ ನೆಕ್ಸ್ಟ್ ಇಲ್ಲೊಂದ್ ಅರ್ಧ ಇಂಚ್ ಬಿಟ್ಟು ಮಾರ್ಕ್ ಹಾಕೋರಿ. ನೋಡ್ರಿ ಇವಾಗ ಈ ಮಾರ್ಕ್ ಇಂದ ಹಿಡಿದು ಇಲ್ಲಿ ಕರೆಕ್ಟ್ ಆಗಿ ಈ ತರ ಬಟ್ಟೆನ ಕೂಡಿಸ್ಬೇಕು. ನೀವು ಬಟ್ಟೆ ಮೇಲೆ ಮಾರ್ಕಿಂಗ್ ಮಾಡುವಾಗ ಕೂಡಿಸಿ ಈ ತರ ಮಾರ್ಕ್ ಮಾಡ್ತಾ ಬರ್ರಿ. ನೆಕ್ ಬಿಡುತ್ತಿರ್ತಲ್ಲ ಇಲ್ಲಿ ಮಾರ್ಕ್ ಹಾಕ್ರಿ. ಮಾರ್ಕ್ ಹಾಕಿ ಈ ತರ ರೌಂಡ್ ಆಗಿ ಕರೆಕ್ಟ್ ಆಗಿ ಮಾರ್ಕ್ ಹಾಕ್ರಿ. ನೆಕ್ಸ್ಟ್ ಫ್ರಂಟ್ ಪಾರ್ಟ್ ಯಾವಾಗ್ಲೂ ಏನಿರ್ಬೇಕು ನಮ್ಗ ಬ್ಯಾಕ್ ಪಾರ್ಟ್ ಗಿಂತ 1 ಇಂಚ್ ಎಕ್ಸ್ಟ್ರಾ ಬಟ್ಟೆ ಇರಬೇಕು. ಆ ತರ ನೋಡ್ಕೊಂಡು ತಗೋರಿ ನೀವು. ನೆಕ್ಸ್ಟ್ ನೋಡ್ರಿ ಇಲ್ಲಿಂದ ಬ್ಯಾಕ್ ಪಾರ್ಟ್ ಎಷ್ಟೈತಿ ಉದ್ದ 14 ಇಂಚ್ ಐತಿ. 15 ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡ್ರಿ. ಫಸ್ಟ್ ಮಾರ್ಕ್ ಮಾಡಿ ಇದನ್ನ ತೆಗೀರಿ. ಇಲ್ಲಿಂದ ಫ್ರಂಟ್ ನೆಕ್ ಉದ್ದ ಎಷ್ಟು ಇರುತ್ತೆ ಅಳತೆ ಬ್ಲೌಸ್ ಅಲ್ಲಿ ಅಷ್ಟು ನೀವು ಉದ್ದಾನ ಇಟ್ಕೋಬೇಕು. ಫ್ರಂಟ್ ನೆಕ್ ಉದ್ದ ಇಲ್ಲಿ ನಾನು 6.5 ಇಂಚ್ ತಗೊಳಕತ್ತೀನಿ. ನೀವು ಅಳತೆ ಬ್ಲೌಸ್ ಅಲ್ಲಿ ನೋಡ್ರಿ ಎಷ್ಟು ಇರುತ್ತೋ ಅಷ್ಟು ತಗೋರಿ. ನೆಕ್ಸ್ಟ್ ಇವಾಗ ಇಲ್ಲಿ ಆರ್ಮೋಲ್ ಶೇಪ್ ನ ಮಾರ್ಕಿಂಗ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡ್ರಿ ನಾವು ಬ್ಯಾಕ್ ಪಾರ್ಟಿಗೆ ಇಲ್ಲಿಂದ 1.5 ಇಂಚ್ಗೆ ಮಾರ್ಕ್ ಮಾಡಿರ್ತೀವಿ. ಫ್ರಂಟ್ ಪಾರ್ಟ್ಗೆ 1 ಇಂಚ್ ಮಾರ್ಕಿಂಗ್ ನ ತಗೋಬೇಕು. ತಗೊಂಡು ಇಲ್ಲಿ ಆರ್ಮೋಲ್ ಶೇಪ್ ನ ತೆಗಿರಿ. ನೆಕ್ಸ್ಟ್ ಇವಾಗ ಇಲ್ಲಿ ನಾವು ಕ್ರಾಸ್ ಬೆಲ್ಟ್ ನ ಮಾರ್ಕ್ ಮಾಡ್ಕೊಳಕ 2 ತರ ಮೆಥಡ್ ನ ಫಾಲೋ ಮಾಡ್ತೀವಿ. ನಾನು ಒಂದ್ ಮೆಥಡ್ ಅಲ್ಲಿ ಏನ್ ಮಾಡಿದ್ದೆ, ಇಲ್ಲಿಂದ ನಾವು ಮೇಲ್ಗಡೆ 4 ಇಂಚ್ಗೆ ಮಾರ್ಕ್ ಮಾಡ್ಕೊಂಡು ಒಂದ್ ಸೈಡ್ 4 ಇಂಚ್ಗೆ ಇನ್ನೊಂದ್ ಸೈಡ್ 3 ಇಂಚ್ಗೆ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಕ್ರಾಸ್ ಬೆಲ್ಟ್ ಶೇಪ್ ನ ಹಾಕೋದನ್ನ ತಿಳಿಸ್ಕೊಟ್ಟಿದ್ದೆ. ಈ ತರ ಆದ್ರೂ ತಗೋರಿ. ಇದನ್ನು ಕೂಡ ತುಂಬಾ ಈಸಿ. ಇಲ್ಲ ಅಂತಂದ್ರ ಅಳತೆ ಬ್ಲೌಸ್ ಅಲ್ಲಿ ನಾವು ಅಳತೆ ಮಾಡ್ಕೊಂತೀವಿ ಅಂತಂದ್ರೆ ಎಕ್ಸಾಂಪಲ್ ತೋರಿಸ್ತೀನಿ ನಾನು ಯಾವ ತರ ತಗೋಬೇಕಂತ ಹೇಳಿ. ಇಲ್ಲಿ ನೋಡ್ರಿ ಈ ತರ ನಮ್ಗೆ ಅಳತೆ ಬ್ಲೌಸ್ ಐತಿ. ಇಲ್ಲಿ ನಾವು ಇಲ್ಲಿ ಕ್ರಾಸ್ ಬೆಲ್ಟ್ ನ ಅಟ್ಯಾಚ್ ಮಾಡಿರ್ತೀವಿ ನೋಡಿ. ಇಷ್ಟು ನಾವು ಅಳತೆ ತಗೋಬೇಕು. ಅಳತೆ ತಗೊಂಡು ಮಾರ್ಕ್ ನ ಮಾಡ್ಬೇಕು. ಇದು ಎಷ್ಟಿರುತ್ತಾ ಇದಕ್ಕಿಂತ 1 ಇಂಚ್ ನಾವು ಎಕ್ಸ್ಟ್ರಾ ತಗೋಬೇಕು. ನೋಡ್ರಿ ಇಲ್ಲಿ ಎಷ್ಟೈತಿ ರೆಡಿ ಇರೋದು
4 ಇಂಚ್ ಐತಿ. ನಾವು ಅಳತೆ ಬ್ಲೌಸ್ ಅಲ್ಲಿ ನೋಡ್ಕೊಂಡು ಮಾರ್ಕ್ ಮಾಡ್ತೀವಿ ಅಂತಂದ್ರೆ ಇಲ್ಲಿಂದ ನಾವು 5 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಮತ್ತೆ ನೆಕ್ಸ್ಟ್ ಇನ್ನೊಂದ್ ಸೈಡ್ ತೋಳ ಅಟ್ಯಾಚ್ ಮಾಡಿರ್ತೀವಲ್ಲ, ನಾವು ಇಲ್ಲಿಂದ ಹಿಡಿದು ಇಲ್ಲಿ ನಾವು ಕ್ರಾಸ್ ಬೆಲ್ಟ್ ನ ಅಟ್ಯಾಚ್ ಮಾಡಿರ್ತೀವಿ ನೋಡಿ, ಇಲ್ಲಿ ಎಷ್ಟು ಇರುತ್ತೆ ಬಟ್ಟೆ ಇದೆ ಎರಡರ ಮಧ್ಯದಲ್ಲಿ ಅಂತ ಅಳತೆ ಮಾಡ್ಕೋಬೇಕು. ಇಷ್ಟು 6.5 ಇಂಚ್ ಐತಿ. 6.5 ಇಂಚ್ ಐತಿ ಅಂತಂದ್ರೆ ನಾವು ಇಲ್ಲಿಂದ ಎಷ್ಟು ತಗೋಬೇಕು, 7.5 ಇಂಚ್ ತಗೊಂಡು ಕ್ರಾಸ್ ಬೆಲ್ಟ್ ನ ಮಾರ್ಕಿಂಗ್ ಮಾಡ್ಕೋಬೇಕು. ಆ ತರ ಮಾಡೋದಕ್ಕೆ ಈಸಿ ಆಗ್ತೈತಿ ಅಂತಂದ್ರೆ ನೀವು ಅಳತೆ ಬ್ಲೌಸ್ ಅಲ್ಲಿ ನೋಡ್ಕೊಂಡು ಆ ತರ ಮಾರ್ಕಿಂಗ್ ನ ಮಾಡ್ಕೋರಿ. ಇಲ್ಲಾಂದ್ರೆ ಇದೇ ಮೆಥಡ್ ಈಸಿ ಆಗುತ್ತಂತಂದ್ರ ಇಲ್ಲಿ ನೋಡ್ರಿ ಮಾರ್ಕ್ ಮಾಡಿರ್ತೀವಲ್ಲ ನಾವು, ಇದರಿಂದ ಮೇಲ್ಗಡೆ ಒಂದ್ ಸೈಡ್ 4 ಇಂಚ್ ತಗೋಬೇಕು, ಇನ್ನೊಂದ್ ಸೈಡ್ 3 ಇಂಚ್ನ ತಗೋಬೇಕು. ಈ ತರ ತಗೊಂಡು ಇಲ್ಲಿ ಕ್ರಾಸ್ ಬೆಲ್ಟ್ ನ ಮಾರ್ಕಿಂಗ್ ಮಾಡ್ಕೋರಿ. ಇಲ್ಲಿ ಡೌನ್ ಮಾಡಿ ಸ್ವಲ್ಪ ಕ್ರಾಸ್ ಬೆಲ್ಟ್ ತರ ಶೇಪ್ ಕೊಡ್ರಿ. ನೆಕ್ಸ್ಟ್ ನೋಡ್ರಿ, ನಾವಿಲ್ಲಿ ಕ್ರಾಸ್ ಬೆಲ್ಟ್ ನ ಕರೆಕ್ಟ್ ಆಗಿ ಮಾರ್ಕಿಂಗ್ ಮಾಡಿವೇನಿಲ್ಲ ಅಂತ ಹೇಳಿ ನೋಡ್ಕೋಬೇಕು. ಆಲ್ಮೋಸ್ಟ್ ಇಲ್ಲಿಂದ ನಾವು ಅಳತೆ ಮಾಡಿದ್ರೆ ರೆಡಿ ಇರೋ ಬ್ಲೌಸ್ ಅಲ್ಲಿ ಎಷ್ಟು ಬರುತ್ತಾ 11 ಇಂಚ್ ಬರುತ್ತಾ, 1 ಇಂಚ್ ಎಕ್ಸ್ಟ್ರಾ ಬರೋ ತರ ಮಾರ್ಕಿಂಗ್ ಮಾಡಿರ್ಬೇಕು. ಅಂದ್ರೆ ಈಗ 12 ಇಂಚಿಗೆ ಮಾರ್ಕ್ ಬಂದೈತಿ. ಇಲ್ಲಿಂದ ಇಲ್ಲಿಗೆ 12 ಇಂಚಿಗೆ ಏನಾದ್ರು ಮಾರ್ಕಿಂಗ್ ಬಂತು ಅಂತಂದ್ರೆ ನಾವು ಕರೆಕ್ಟ್ ಆಗಿ ಇಲ್ಲಿ ಡೈಗ್ರಾಮ್ ನ ಹಾಕಿದೀವಿ ಅಂತ ಒಂದ್ಸರಿ ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಟಕ್ಸ್ ಪಾಯಿಂಟ್ ನ ಮಾರ್ಕಿಂಗ್ ಮಾಡ್ಕೋರಿ. ಟಕ್ಸ್ ಪಾಯಿಂಟ್ ನ ಶೋಲ್ಡರ್ ಮಧ್ಯದಲ್ಲಿ ಮಾರ್ಕ್ ಹಾಕ್ರಿ. 2.5 ಇಂಚ್ ಉದ್ದ ತಗೋರಿ. ಇದು ಎರಡು ಸೈಡ್ 1 ಇಂಚಿಗೆ ಮಾರ್ಕ್ ಮಾಡ್ರಿ. ನೆಕ್ಸ್ಟ್ ಈ ಟಕ್ಸ್ ಪಾಯಿಂಟ್ ಉದ್ದ 2.5 ಇಂಚ್ ತಗೋರಿ. ಟಕ್ಸ್ ಪಾಯಿಂಟ್ ನ ನಾವು ಮೆಜರ್ಮೆಂಟ್ ತಕ್ಕಂತಾಗ ಕರೆಕ್ಟ್ ಆಗಿ ಯಾವ ತರ ಮಾಡ್ಬೇಕು, ಮಾರ್ಕಿಂಗ್ ಮಾಡ್ಕೋಬೇಕು ಅಂತ ಹೇಳಿ ನಾನು ಒಂದು ಸಪರೇಟ್ ಆಗಿ ವಿಡಿಯೋನ ಮಾಡಿದೀನಿ. ಏನಾದ್ರೂ ಡೌಟ್ ಬಂತು ಅಂತಂದ್ರೆ ಒಂದ್ಸರಿ ಆ ವಿಡಿಯೋ ಚೆಕ್ ಮಾಡ್ರಿ. ಎಲ್ಲಾನು ಪ್ಲೇ ಲಿಸ್ಟ್ ನಲ್ಲಿ ಇರ್ತಾವು. ನೀವು ಒಂದ್ಸರಿ ಸೀರಿಯಲ್ ಆಗಿ ಯಾವ್ದಾರ ಡೌಟ್ ಬಂತು ಅಂತಂದ್ರೆ ಒಂದ್ಸರಿ ಪ್ಲೇ ಲಿಸ್ಟ್ ಅಲ್ಲಿ ನೋಡ್ಕೋರಿ. ಎಲ್ಲಾನು ವಿಡಿಯೋಸ್ ಆಲ್ಮೋಸ್ಟ್ ನಾನು ಬ್ಲೌಸಿಗೆ ಯಾವ್ದಾದ್ರು ಕಮೆಂಟ್ ಬಂದಿದ್ರೆ ಅದಕ್ಕೆ ಅದ್ರ ರಿಲೇಟೆಡ್ ಒಂದು ವಿಡಿಯೋ ಮಾಡಿರ್ತೀನಿ. ಅಂದ್ರೆ ಕೆಲವೊಬ್ರು ಮುಂಭಾಗ ಕಡಿಮೆ ಬರುತ್ತಲ್ಲ ಅಕ್ಕ ಅಂತ ಏನಾದ್ರು ನಂಗೆ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿದ್ರಿ ಅಂತಂದ್ರ ಅದ್ರ ಮರುದಿವ್ಸ ನಾನು ಅದು ಯಾಕೆ ಬರುತ್ತಾ ಮತ್ತೆ ಯಾವ ತರ ನಾವು ಆ ತರ ಪ್ರಾಬ್ಲಮ್ ಅಂದ್ರೆ ಸಾಲ್ವ್ ಮಾಡ್ಬೇಕು ಅಂತೇಳಿ ವಿಡಿಯೋಸ್ನ ಆಲ್ಮೋಸ್ಟ್ ಮಾಡಿದೀನಿ. ಒಂದ್ಸರಿ ನೋಡ್ರಿ. ಏನಾದ್ರೂ ಡೌಟ್ ಇತ್ತಂದ್ರೆ ಮತ್ತೆ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೆಕ್ಸ್ಟ್ ನಾನು ಮುಂದೆ ಅದೇ ವಿಡಿಯೋನ ಮಾಡ್ತೀನಿ. ಇವಾಗ ನೋಡ್ರಿ ಫ್ರಂಟ್ ಪಾರ್ಟ್ ಕಟಿಂಗ್ ಇಷ್ಟು ನಾವು ಕರೆಕ್ಟ್ ಆಗಿ ಮಾರ್ಕಿಂಗ್ ಮಾಡಿದ್ರೆ ನಮ್ಗ ಫ್ರಂಟ್ ಪಾರ್ಟ್ ಕಟಿಂಗ್ ಮುಗಿತೈತಿ. ಇದು ಬ್ಯಾಕ್ ಪಾರ್ಟ್. ತೋಳ್ ಕಟಿಂಗ್ ನಾನು ಆಲ್ಮೋಸ್ಟ್ ತುಂಬಾ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸಪರೇಟ್ ಆಗಿನೇ ತೋಳಿನ ವಿಡಿಯೋಸ್ನ ಮಾಡಿದ್ದೀನಿ, ಯಾವ ತರ ನಾವು ತೋಳ್ ಕಟಿಂಗ್ ಮಾಡ್ಕೋಬೇಕಂತ ಹೇಳಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.